ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ಕರ್ನಾಟಕ. ಮತ್ತೊಂದು ಚರಿತ್ರೆಯ ಸ್ಥಳಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿದಿನ ಬಂದಿದ್ದೀನಿ ಮಾಗಡಿಯಲ್ಲಿ ಇರುವಂತಹ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ. ಏನಪ್ಪ ಇಲ್ಲಿನ ವಿಶೇಷತೆ, ಏನಪ್ಪ ಈ ದೇವಸ್ಥಾನದ ಒಂದು ಪ್ರಸಿದ್ಧಿ ಯಾಕಪ್ಪ ಆಗಿದೆ ಅಂತ ನಾನು ಹೇಳ್ತೀನಿ. ಇದು ಸಾಕ್ಷಾತ್ ಕೆಂಪೇಗೌಡರ ಕೈಯಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವಸ್ಥಾನ. ಮತ್ತೆ ಈ ದೇವಸ್ಥಾನಕ್ಕೂ ಕೆಲವೊಂದು ಇತಿಹಾಸ ಇದೆ. ಮತ್ತೆ ಅವರ ತಾಯಿಯವ್ರಿಗೋಸ್ಕರ ಈ ದೇವಸ್ಥಾನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ನಾವಿನ್ನು ಒಳಗಡೆ ಹೋಗಿದ್ದೆ ಆದ್ರೆ ಇನ್ನು ಅನೇಕ ದೇವರುಗಳಿಗೆ ನಮ್ಗೆ ಕಾಣುತ್ತೆ. ಅಂಡ್ ಕೆಂಪೇಗೌಡರು ಒಂದು ಪಂಚಾಯತಿ ಕಟ್ಟೆ ಆಗಿರ್ಬೋದು, ಅವರು ಯೋಗ ಮಾಡ್ತಾ ಇದ್ದಂತಹ ಯೋಗ ಶಾಲೆ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ಇನ್ನು ಅನೇಕ ಸ್ಥಳಗಳನ್ನ ನಾವು ಒಳಗಡೆ ನೋಡ್ಬೋದು. ಈ ದೇವಸ್ಥಾನದ ಹಿಂದೆ ಇರುವಂತಹ ಚರಿತ್ರೆ ಆದ್ರೂ ಏನು, ಅವರ ತಾಯಿಗೋಸ್ಕರ ಅವ್ರು ಏನಕ್ಕಾದ್ರೂ ಈ ದೇವಸ್ಥಾನ ಕಟ್ಟಿದ್ರು, ಅದನ್ನೆಲ್ಲ ಸಹ ಇಲ್ಲಿರುವಂತಹ ವ್ಯಕ್ತಿ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸರ್, ಈ ದೇವಸ್ಥಾನ ಎಷ್ಟು ವರ್ಷ ಹಳೇದು ಸರ್? ಇದು 506 ವರ್ಷ. 506 ವರ್ಷದ್ದು. ಅವರ ತಾಯಿಗೆ ವಯಸ್ಸಾಗಿತ್ತಂತೆ. ಯಾರ ತಾಯಿಗೆ? ಕೆಂಪೇಗೌಡರ ತಾಯಿಗೆ ವಯಸ್ಸಾಗಿತ್ತಂತೆ. ಆ ವಯಸ್ಸಾದಾಗ ಕೆಂಪೇಗೌಡರ ತಾಯಿ ಕಾಶಿಗೆ ಹೋಗಕ್ಕೆ ಆಗ್ದಿಲ್ಲದಕ್ಕೆ ಕಾಶಿಗೆ ಹೋಗಿ ಕಾಶಿಯಿಂದ ಶಿವನ್ನ ತರಿಸಿ ಇಲ್ಲಿ ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿದ್ಮೇಲೆ ಅವ್ರಿಗೆ ಕೆಂಪೇಗೌಡರಿಗೆ ಏನೂ ಇರಲಿಲ್ಲ. ಕೆಂಪೇಗೌಡರು ಒಬ್ಬ ಬ್ರಾಹ್ಮಣರ ಮನೇಲಿ ಕೆಲಸ ಮಾಡ್ಕೊಂಡಿದ್ದು. ಬ್ರಾಹ್ಮಣರ ಮನೇಲಿ ಇವಾಗ ಇವರೆಲ್ಲ ಪೂಜೆ ಮಾಡೋರು ಬ್ರಾಹ್ಮಣರು. ಚಿಕ್ಕ ಹುಡುಗ ಬ್ರಾಹ್ಮಣರು. ಅಲ್ಲೇನು ಮಾಡಿದ್ನಂತೆ, ಸಾಕಾಗ್ಬಿಟ್ಟಿತ್ತಂತೆ. ಸಾಕಾದಾಗ ಮರ್ದಡೆ ಇಲ್ಲ, ಬಿಸಿಲೊಳಗೆ ಮನ್ಗಿದ್ನಂತೆ. ಹಿಂಗೆ ಮನ್ಗಿದ್ದಾಗ 7 ಎಡೆ ಸರ್ಪ ಬಂದವನಿಗೆ ಹಿಂಗೆ ಮರೆ ಮಾಡ್ಕೊಂಡಿತ್ತಂತೆ. ಯಾರಿಗೆ? ಕೆಂಪೇಗೌಡಂಗೆ. ಅವಾಗ 7 ಎಡೆ ಸರ್ಪ ಮಾಡ್ಕೊಂಡಾಗ ಅವಾಗ ಬ್ರಾಹ್ಮಣರು ನೋಡೋಕ್ಕೆ ಅಂತ ಬಂದಾಗ ಏನು ಮಾಡ್ತಾನೆ ನೋಡೋಣ ಕೆಂಪ ಅಂತ ಬಂದಾಗ ಅದೇನು ಮಾಡ್ತಂತೆ, ಹಿಂಗೆ ಒಡ್ಡಿದ್ದು ನೋಡ್ಬಿಟ್ಟು ಸ್ವಲ್ಪ ದೂರ ನಿಂತ್ಕೊಂಡು ನೋಡ್ಬಿಟ್ಟು ವಾಪಸ್ ಹೋಗ್ಬಿಟ್ರಂತೆ. ಅವ್ರನ್ನ ಎಬ್ಬರಿಸ್ಲಿವಂತೆ. ಆಮೇಲೆ ಕೆಂಪೇಗೌಡರು ಇಲ್ಲಿಂದ ಎದ್ದು ಮನೆಗೆ ಹೋದ್ಮೇಲೆ ಅವರು ಕೆಂಪ ಏನು ಮಾಡ್ತಿದ್ದೋ ಅನ್ನಂತೆ. ಏನಿಲ್ಲ ಅಂದಾಗ ಆವಾಗ ಕೆಂಪೇಗೌಡರು ಆ ಕೆಂಪ ಅನ್ನೋದಕ್ಕೆ ಕೆಂಪೇಗೌಡ್ರೆ ಅಂತ ಅನ್ನಂತೆ. ಅಂದಾಗ ಅವಾಗ ಹಿಂಗೆ ಮಾಡಿ ಹಿಂಗೆ ಇದ್ದಾಗ ಅವ್ರ ತಾಯಿ ಬರ್ಲಿಕ್ಕೂ ಏಕೆ ಕಾಡಿಗೆ ಹೋದ್ರಂತೆ. 7 ಬರ್ಲಿಕ್ಕೆ ಹೋಯ್ದ್ರಂತೆ. 7 ಬರ್ಲಿಕ್ಕೆ ಹೋಯ್ದಾಗ ಎಲ್ಲಿಲ್ದು ಮಳೆನೇ ಬಂದ್ಬಿಡ್ತಂತೆ. ಬಂದಾಗ ಅವ್ರ ತಾಯಿ ಏನು ಮಾಡಿದ್ರು, ಪರಕೆ ಮಾಡಿಬಿಟ್ಟು ಮರದಡೆ ನಿಂತಿದಾಗ 7 ಪರಕೆನೂ ಕೊಚ್ಕೊಂಡು ಹೊಂಟೋದು ಅಂತೆ. ಯಂತ್ರಿಗೆ ನೀರೊಳಗೆ ಕೊಚ್ಕೊಂಡು ಹೋದಾಗ ಅಲ್ಲಲ್ಲೇ ಒಂದೊಂದು ತಗಲ್ಕೊಂಡಿತ್ತು 7 ಪರಕೆ. ಮನೆಗೆ ಬಂದ ಕೆಂಪನಿಗೆ, ಕೆಂಪ ಪರಕೆ ಕೊಯ್ದಿದೆ ಕಣೋ, ಹಿಂಗೆ ಕೊಚ್ಕೊಂಡು ಹೊಂಟೋಗ್ಬಿಡ್ತು ಅಂತ ಅಂದಾಗ ಇವನು ಹುಡಿಕೊಂಡು ಹೋದಾಗ 7 ಬರ್ಲಿಗೂ ಕೈ ಹಾಕ್ದಾಗ 7 ಪರಕೆ ಹಣ ಎದ್ದಿತ್ತು. ಆವಾಗ ಅವನು ಕೇಳಿದ್ಕೆ, ಆಚಾರ್ಯ ಕೇಳಿದ್ಕೆ, ನನಗೆ ಎಲ್ಲೆಲ್ಲಿ ಸ್ವಾಮಿ ಎಲ್ಲೆಲ್ಲಿ ಒಲಿತಾನೋ ಅಲ್ಲೆಲ್ಲ ನಾನು ದೇವಸ್ಥಾನ ಮಾಡಿದ್ದೀನಿ ಅಂತ ದೇವಸ್ಥಾನ ಅವ್ರು ಮಾಡಿದ್ರು. ದೇವಸ್ಥಾನದ ಇತಿಹಾಸ ಇಲ್ಲಿ ಯಾವ್ಯಾವ ದೇವರಿದೆ ಸರ್? ಅಮ್ಮನವ್ರ ದೇವಸ್ಥಾನ ಅದೇ, ಇದದೆ ಸೋಮೇಶ್ವರ ಅದೇ, ಆಮೇಲೆ ಸತ್ಯನಾರಾಯಣ ಸ್ವಾಮಿ ಅಲ್ಲಿ ಕೆಂಪೇಗೌಡರು ನ್ಯಾಯ ತೀರ್ಮಾನ ಮಾಡೋ ಜಾಗ ಅದೇ. ಅವರು ಇದು ಅಜಾರ, ಹಿಂದೆಗಡೆ ಗೋಪುರ. ಅಡ್ರೆಸ್ ಏನು ಹೇಳ್ತೀರಾ ಸರ್? ಅದೇ ಕಾಲುವನಿ ಸೋಮೇಶ್ವರ ಕಾಲುವನಿ. ಇದು ಯಾವ ಊರು ಬರುತ್ತೆ? ಮಾಗಡಿ. ಓಕೆ ಸರ್. ಎಷ್ಟು ಹೇಳಿದ್ರಿ? 506 ವರ್ಷ. ಅಲ್ಲಿ ಬೋರ್ಡಾಗೆ ಐತೆ ನೋಡಿ, ಬೇಕಾದ್ರೆ ಹೊಡ್ಕೊಳ್ಳಿ ಬೋರ್ಡಾಗೆಲ್ಲ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಜಯಣ್ಣ. ಥ್ಯಾಂಕ್ ಯು.